ಓಂ ಶ್ರೀ ಸಾಯಿರಾಮ್. ಸ್ವಾಮಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ನಮನಗಳು ಸಲ್ಲಿಸುತ್ತಾ ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ಸಾಯಿ ಬಂಧುಗಳಿಗೆ ನನ್ನ ಸಪ್ರೇಮ ಸಾಯಿರಾಮ್. ನಾನು ಮಂಗಲಾ ಶ್ರೀಧರ್. ನಮ್ಮದು 8 ವಯಸ್ಸಿಂದ ನಾನು ಕರ್ನಾಟಿಕ್ ಮ್ಯೂಸಿಕ್ದಲ್ಲಿ ಟ್ರೈನಿಂಗ್ ಎತ್ಕೊಂಡಿದ್ದೀನಿ. ಮತ್ತು ಒಂದು 25 ವರ್ಷ ಎಲ್ಲ ಒಳ್ಳೆಯ ಗುರುಗಳ ಹತ್ರ ನನ್ನ ಟ್ರೈನಿಂಗ್ ಆಯಿತು. ಮತ್ತು 1991 ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ ನಮಗೆ ಸಂಗೀತ ರತ್ನ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಒಂದು 1980 ನಾನು ಡೆಲ್ಲಿನಲ್ಲಿ ಭಜನೆಗಳು ಅಟೆಂಡ್ ಮಾಡ್ತಾಯಿದ್ವಿ. ಬರೀ ಭಜನೆಗೋಸ್ಕರನೇ ನಾನು ಹೋಗ್ತಾಯಿದ್ದೆ. ಸ್ವಾಮಿ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಆವಾಗ. ಭಜನೆಗಳು ಅಟೆಂಡ್ ಮಾಡೋದು, ಹಾಡೋದಂದರೆ ತುಂಬ ಇಷ್ಟ ಆವಾಗಿಂದ ನಮಗೆ. ಆವಾಗ ಸುಮಾರು ಒಂದು 50 ಭಜನೆ ಕಲ್ತ್ಕೊಂಡೆ ನಾನು 1980, 82. 1994 ನಾನು ನೈರೋಬಿ, ಕೆನ್ಯಾನಲ್ಲಿದ್ದೆ. ಅಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಕರ್ನಾಟಿಕ್ ಮ್ಯೂಸಿಕ್ ಟ್ರೈನಿಂಗ್ ಕೊಟ್ಟು ನಮಗೆ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಅಲ್ಲಿ. ಅದು ಮಾಡ್ತಾ ಸ್ವಾಮಿ ನಮ್ಮ ಫ್ಯಾಮಿಲಿಗೆ ಬಂದುಬಿಟ್ರು. ಒಂದು ಬುಕ್ ಮೂಲವಾಗಿ ಡಾಕ್ಟರ್ ಜಾನ್ ಹಿಸ್ಲಾಬ್ದು ಮೈ ಬಾಬಾ ಆ್ಯಂಡ್ ಐ. ಅದು ಒಂದೇ ವಾರದಲ್ಲಿ ನಮ್ಮ ಹೋಲ್ ಫ್ಯಾಮಿಲಿ ಸ್ವಾಮಿ ಡ್ಯೂಟೀಸ್ ಆಗಿಬಿಟ್ರು. ಅಲ್ಲಿ ಭಜನೆ ಟ್ರೈನಿಂಗು ಶುರು ಮಾಡಿದ್ದೀನಿ. ಅಲ್ಲಿ ತುಂಬ ಜನಕ್ಕೆ ಭಜನೆ ಟ್ರೈನಿಂಗ್ ಎಲ್ಲ ಕೊಟ್ಟು ಒಂದು ಬರ್ತ್ಡೇ ಪ್ರೋಗ್ರಾಮಲ್ಲಿ ಅಲ್ಲಿ ಎಲ್ರಿಗೂ ಟ್ರೈನಿಂಗ್ ಕೊಟ್ಟ ಮೇಲೆ ನಮ್ಮ ಚಾನ್ಸ್ ಬಂದುವಾಗ ನಮಗೆ ಹಾಡೋಕ್ಕೆ ಸಿಗಲಿಲ್ಲ. ಅದು ತುಂಬ ನಮಗೆ ಡಿಸಪಾಯಿಂಟ್ಮೆಂಟ್ ಆಯಿತು. ಸರಿ, ಸ್ವಾಮಿ ಹತ್ರ ನಮಗೆ ಹಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ನೀವು, ಸ್ವಲ್ಪ ಐ ವಾಸ್ ಅಪ್ಸೆಟ್. ನಮ್ಮ ಕನಸಲ್ಲಿ ಬಂದು ಸ್ವಾಮಿ ಪುಟ್ಟಪರ್ತಿನಲ್ಲಿ ಇದ್ದೀನಿ ನಾನು. ಸ್ವಾಮಿ ನಾನು ಸ್ಟೇಜ್ನಲ್ಲಿ ಕೂತಿದ್ದೆ. ಸ್ವಾಮಿ ನಮಗೆ ಹೇಳ್ತಾರೆ 1 more ಸಾಂಗ್ ಅಂದರೆ. ಇದು ಡ್ರೀಮ್ ಬಂದ ಮೇಲೆ ನಾನು ವಾಪಸ್ ಟ್ರಾನ್ಸ್ಫರ್ ಆಗಿ ಬ್ಯಾಂಗ್ಳೂರ್ ಬಂದೆ. ಮತ್ತು ಪಾದುಕಾ ಪೂಜಾ 1998 ಪಾದುಕಾ ಪೂಜನಲ್ಲಿ ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ ಕಲ್ಯಾಣಿ ಸುಂದರರಾಜನ್ ಅಂತ, ಅವ್ರ ಸ್ವಾಮಿ ಮೇಲೆ ತುಂಬ ಕಂಪೋಸಿಷನ್ಸ್ ಎಲ್ಲ ಅವ್ರಿಗೆ ಬಂತು. ಅಲ್ಲೇ ಸ್ವಾಮಿ ಅನುಗ್ರಹ. ಅವಳಿಗೆ ನಮ್ಮ ಜೊತೆಗೆ ನೀವು ಹಾಡ್ತೀರಾ, ಪರ್ತಿನಲ್ಲಿ ಪ್ರೋಗ್ರಾಮ್ ಇದೆ ಪಾದುಕಾ ಪೂಜೆಯಲ್ಲಿ. ಸೊ ಪುಟ್ಟಪರ್ತಿಗೆ ಹೋಗಿ ಪಾದುಕಾ ಪೂಜಾ 1 hour ಪ್ರೋಗ್ರಾಮ್ ಸ್ವಾಮಿ ಕೊಟ್ಟರು ನಮಗೆ, ಡಿವೋಷ್ನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಕೊನೆಯಲ್ಲಿ ಸ್ವಾಮಿ ಹಿ ಗಾಟ್ ಅಪ್ ಆ್ಯಂಡ್ ಹಿ ಸೆಡ್ 1 more ಸಾಂಗ್. ನಮ್ಮ ಡ್ರೀಮ್ನಲ್ಲಿ ಅದೇ ಥರ ಬಂತು. 1 more ಸಾಂಗ್ ಹೇಳಿದ್ರು. ಇದೊಂದು ಒಳ್ಳೆಯ ಅನುಭವ ನಮ್ಮ ಲೈಫ್ನಲ್ಲಿ. ಸೊ ಬೃಂದಾವನ್ ಭಜನ್ ಗ್ರೂಪ್ನಲ್ಲಿ ಆಡಿಷನ್ ಆಗಿ ಸೆಲೆಕ್ಟ್ ಆಗಿ ನಾನು ಮಿಸಸ್ ವಿಮಲಾಶ್ಯಾಮ್ ಜೊತೆಗೆ ಡೀಪ್ ಕರ್ನಾಟಕ ಎಲ್ಲ ಹೋಗಿ ತುಂಬ ಟ್ರೈನಿಂಗ್ ಕೊಡೋಕ್ಕೆ ಅವಕಾಶ ಸಿಕ್ತು ನಮಗೆ. ಸ್ವಾಮಿ ಮುಂಚೆ ಹಾಡೋಕ್ಕೆ ಚಾನ್ಸ್ ಸಿಕ್ತು ಒಂದು 8 ವರ್ಷ. ನಾನು 2017 ಐತಿ ಪುಟ್ಟಪರ್ತಿಗೆ ಹೋಗಿದ್ದು ನಮ್ಮ ಫ್ಯಾಮಿಲಿ ಜೊತೆಗೆ. ಅದು ಸ್ವಾಮಿ ಆರಾಧನಾ ದಿವಸ April 24. ಅಲ್ಲಿ ಕೂತ್ಕೊಂಡಿರುವಾಗ ಇವರೆಲ್ಲ ಮ್ಯೂಸಿಷಿಯನ್ಸ್ ಎಲ್ಲ, ಗ್ರೇಟ್ ಮ್ಯೂಸಿಷಿಯನ್ಸ್ ಎಲ್ಲ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಪಂಚರತ್ನ ಕೃತೀಸ್ ಆರಾಧನಾ ದಿವಸ. ಅದು ಕೇಳಿದ ತಕ್ಷಣ ನಮಗೆ ಒಂಥರ ಏನೋ ಹೇಳೋಕ್ಕೆ ಆಗಲ್ಲ, ಅಷ್ಟು ಒಂದು ಬ್ಲಿಸ್ ಅದು. ಆವಾಗ ನಾನು ಕಣ್ಣು ಮುಚ್ಕೊಂಡು ಸ್ವಾಮಿ ಹತ್ರ ಪ್ರೇ ಮಾಡಿದ್ದೀನಿ, ಇದು ಎಷ್ಟು ಚೆನ್ನಾಗಿದೆ ಸ್ವಾಮಿ, ನಮಗೆ ಆಶೀರ್ವಾದ ಮಾಡಿ ನಾನು ಇದು ಕಲ್ತ್ಕೊಂಡು ಮಿಕ್ಕಿದವರೆಗೆ ಕಲಿಸ್ಕೊಡ್ಬೇಕು ಅಂತ ಒಂದು ಪ್ರೇಯರ್ ಬಂತು. ಅದೇನು ಕಲಿಸ್ಕೊಡ್ಬೇಕು ಅಂತ ಬಂತು. ಸರಿ, ಏನು ಸ್ವಾಮಿ ನೋಡ್ಕೊಳ್ತಾರೆ, ಎಷ್ಟು ಒಳ್ಳೆಯ ವಿದ್ವಾನ್ಗಳು, ಎಂಥರೋ ಮಹಾನುಭಾವುಲು ಅಂತರಿಕೆ ವಂದನಮು, ಇಷ್ಟು ಜನ ಇದ್ದಾರೆ ಟೀಚ್ ಮಾಡೋಕ್ಕೆ. ನಾನು ಯಾಕೆ ಈ ಥರ ಕೇಳಿದ್ರೆ ಸರಿ ಅದು ಮರ್ತೋಗ್ಬಿಟ್ಟೆ ನಾನು. ಬಟ್ ಅದು ಕಲ್ತ್ಕೋಬೇಕು ತುಂಬ ಒಂದು ಈಗರ್ನೆಸ್. ನಿಜವಾಗ್ಲೂ ಹೇಳ್ತೀನಿ, ನಾನು ಇದು ತ್ಯಾಗರಾಜ ಪಂಚರತ್ನಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ನಾನು ಕಲ್ತಿದ್ದೀನಿ. ಬಟ್ ಇದು ಒಂದು ತಪಸ್ಸು ಮಾಡಬೇಕಾಗಿತ್ತು ನಮಗೆ. ಅದು ಕೂತ್ಕೊಂಡು ಅದು ಕೇಳಿಕೊಂಡು ರೇಡಿಯೋನಲ್ಲಿ ಟ್ಯೂಟರ್, ಅದು ತುಂಬ ಧನ್ಯವಾದಗಳು ಹೇಳಬೇಕು ರೇಡಿಯೋ ಸಾಯಿಗೆ. ಅದು ಟ್ಯೂಟರ್ ಒಂದು ಕೊಟ್ಟರು, ಪರಿಚಯವರೊಬ್ಬರು ಬೃಂದಾವನದಲ್ಲಿ. ಅವಳು ನಮಗೆ ಒಂದು ಬುಕ್ ಕೊಟ್ಟರು. ಯಾವಾಗಲೂ ಟೈಮ್ ಸಿಕ್ತು ನಾನು ಕಲ್ತ್ಕೊಂಡೆ ಅದು ಈ ಪಂಚರತ್ನಗಳು. ನಮ್ಮ ಆರ್ಗನೈಸೇಷನ್ನಲ್ಲಿ ಇವರು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆವಾಗ ಮಿಸಸ್ ರಾಜಿ ಸುಧಾಕರ್ ಅವರು ಹೇಳಿದರು, ಸೊ ವೈ ಡೋಂಟ್ ಯು ಟೀಚ್ ಅದರ್ ಪೀಪಲ್ ಆಲ್ಸೋ, ಇದು ಎಲ್ರಿಗೂ ಇಷ್ಟ ಇದೆ ಕಲ್ತ್ಕೊಳ್ಳೋಕ್ಕೆ. ಸರಿ, ನಾನು ಟ್ರೈ ಮಾಡ್ತೀನಿ. ಸ್ವಲ್ಪ ಕಾನ್ಫಿಡೆನ್ಸ್ ಅಷ್ಟು ಇರಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ. ಯಾಕೆಂದರೆ ಡಾಕ್ಟರ್ ವಸಂತಲಕ್ಷ್ಮಿ ಅವ್ರದ್ದು ಎಷ್ಟು ಒಂದು ಪ್ರಮಾದವಾಗಿದೆ ಒಂದು ರಚನೆ, ಹೇಳೋಕ್ಕೆ ಆಗಲ್ಲ. ಸ್ವಾಮಿದು ಸಚ್ಚರಿತನೇ ಹೇಳಬೇಕು. ಅದು ಫುಲ್ಲು ಒಂದು 5 ಪಂಚರತ್ನ ಕೃತಿಗಳಲ್ಲಿ ಅಷ್ಟೊಂದು ಸುಂದರವಾಗಿ ರಚನೆ ಅದು. ಡಾಕ್ಟರ್ ರಾಜ್ಕುಮಾರ್ ಭಾರತಿ ಅಷ್ಟೇ ಚೆನ್ನಾಗಿ ಸ್ವರ ಸಂಯೋಜನೆ ಮಾಡಿದ್ದಾರೆ ಅದಕ್ಕೆ. ಅದು ಕಾಂಬಿನೇಷನ್ ಸಮಥಿಂಗ್ ವೆರಿ ಯುನೀಕ್. ವಾಗ್ಯಕಾರರೆಲ್ಲ ಫಸ್ಟು ಅವ್ರಿಗೆ ಸ್ವರ, ಅದು ಟ್ಯೂನ್ ಮತ್ತು ಲಿರಿಕ್ಸ್ ಒಟ್ಟಿಗೆ ಬರ್ತಾಯಿದೆ. ಇದು ಈ ಥರ ಮಾಡೋದು ಅದು ಸಾಧ್ಯ ಇಲ್ಲ. ಇಟ್ಸ್ ಮ್ಯಾಜಿಕಲ್ ಕಾಂಪೋಸಿಷನ್ಸ್ ಅದು 5. ಅದಾದಮೇಲೆ ಸರಿ ನಾನು ಟ್ರೈ ಮಾಡ್ತೀನಿ ಹೇಳಿದ್ದೀನಿ ನಾನು. ಅಲ್ಲಿ ಗೋಕುಲಂದಲ್ಲಿ ನಮ್ಮ ಸಾಯಿ ಗೋಕುಲಂ
ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಆಮೇಲೆ ಕೋವಿಡ್ ಶುರು ಆಯಿತು. ಕೋವಿಡ್ ಟೈಮ್ನಲ್ಲಿ ಇವರು ಮಿಸಸ್ ವಸಂತ ಶಂಕರರಾಮನ್ ಅವರು ಆವಾಗ ಇದು ಸ್ಟೇಟ್ ಕೋಆರ್ಡಿನೇಟರ್ ಮಹಿಳಾ, ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನೀವು ಸ್ವಲ್ಪ ಆನ್ಲೈನ್ ತುಂಬ ಜನ ಇಷ್ಟಪಡ್ತಾರೆ, ಸ್ವಲ್ಪ ಟ್ರೈನಿಂಗ್ ಕೊಡ್ತೀರಾ, ಸ್ವಲ್ಪ ಟೈಮ್ ಕೊಡಿ ನಮಗೆ, ನಾನು ಯೋಚನೆ ಮಾಡ್ತೀನಿ. ಅವರು ತುಂಬ ಎನ್ಕರೇಜ್ ಮಾಡಿದ್ರು. ಇಬ್ಬರು ರಾಜೀವ್ ಸುಧಾಕರ್ ಅವರು ಇಬ್ಬರು ನಮಗೆ ಎನ್ಕರೇಜ್ ಮಾಡಿ ಇಲ್ಲ ನೀವು ಮಾಡಿ, ಆ ಥರ ನಮ್ಮದು ಆನ್ಲೈನ್ ಟ್ರೈನಿಂಗ್ ಶುರುವಾಯಿತು. ಐ ವಾಸ್ ರಿಯಲಿ ಎಂಜಾಯಿಂಗ್. ಅದರಲ್ಲಿ ಒಂದು ಅದ್ಭುತವಾಗಿ ಎಕ್ಸ್ಪೀರಿಯೆನ್ಸ್ ಏನಂದರೆ, ಒಂದೊಂದು ಸತಿ ಕ್ಲಾಸ್ ಟೀಚಿಂಗ್ ಮಾಡುವಾಗ ಕಂಪ್ಲೀಟ್ ಬ್ಲ್ಯಾಂಕ್, 2 ಸತಿ 3 ಸತಿ ಇದಾಯಿತು ನಿಮಗೆ ಕಂಪ್ಲೀಟ್ ಬ್ಯಾಂಕ್. ನಾನು ಏನು ಹಾಡ್ತೀನಿ, ಐ ಡೋಂಟ್ ನೋ ವಾಟ್ ಐ ಆಮ್ ಟೀಚಿಂಗ್, ಆ ಥರ ಸ್ವಾಮಿ ಪ್ಲೀಸ್ ಹೆಲ್ಪ್. ನೆಕ್ಸ್ಟ್ ಸೆಕೆಂಡ್ ಅದು ಸ್ವಾಮಿ ಒಳಗೆಯಿಂದ ನಮಗೇನು ಈ ಥರ ಹಾಡಿ ಆ ಥರ ಗೈಡ್ ಮಾಡಿದ್ದಾರೆ ನಮಗೆ ಸ್ವಾಮಿ. ಅದರಲ್ಲಿ ನಮಗೆ ಏನು ಐ ಅಂಡರ್ಸ್ಟುಡ್ ಅಂದರೆ, ನೀವು ಮಾಡಲ್ಲ, ಇದು ನಾನೇ ಮಾಡ್ತೀನಿ, ಡೋಂಟ್ ಥಿಂಕ್ ಯು ಆರ್ ಡೂಯಿಂಗ್. ಅದಕ್ಕೋಸ್ಕರ ನಿಮಗೆ ಒಂದು ನಾನು ಕೊಟ್ಟಿದ್ದೀನಿ ಎಕ್ಸ್ಪೀರಿಯನ್ಸ್ನ. ಅದು ಸ್ವಾಮಿಗೆ ಕೋಟಿ ನಮಸ್ಕಾರ. ಅದಕ್ಕೂ ಹೇಳೋಕ್ಕೆ ಆಗಲ್ಲ ನಮ್ಮದು ಆ ಎಕ್ಸ್ಪೀರಿಯನ್ಸ್ ಬಗ್ಗೆ. ಈ ಕೃತಿಗಳ ಬಗ್ಗೆ ಹೇಳಬೇಕಂದ್ರೆ, ಸಾಯಿ ಪಂಚರತ್ನ ಕೃತಿ ಬಗ್ಗೆ, ಅದು ಒಂದೊಂದು ರಾಗನೂ ಒಂದು ಯುನೀಕ್ ರಾಗ. ಆಲ್ ದ 5 ಕೃತೀಸ್ ಆರ್ ಮೈ ಫೇವ್ರೆಟ್. ಅರಬಿನಲ್ಲಿ ಅದು 1-2 ಲೈನ್, ಹರಿಷಟ್ವರ್ಗ ಹರಣಂ ಹರಿಷಟ್ವರ್ಗ ವರದಂ. These 2 lines actually like please help me to get rid of my 6 evil qualities and bless me with the divine 6 qualities. So if I sing it wrong, I will always be very careful, that one haranam and varadam. So this particular these 2 lines always made me feel, I don't know, connected to Swami whenever I sing these 2 lines. ಸುಮಾರು ವರ್ಷ ಆಯಿತು ನಾನು ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಡಾಕ್ಟ್ರ್ ಹತ್ರನೂ ಕೇಳಿದರೆ, ಇಲ್ಲೆಲ್ಲ ಕೆಳಗಡೆ ಕೂತ್ಕೊಳ್ಬೇಡ, ನೀವು ಚೇರ್ನೇ ಯೂಸ್ ಮಾಡಿ. ಆರ್ಗನೈಸೇಷನಲ್ಲಿ ಅವರು ನಮ್ಮ ವಸಂತ ಆಂಟಿ ಎಲ್ಲರೂ ಹೇಳಿದರು, ನಾವು ಸ್ವಲ್ಪ ಕೆಳಗಡೆ ಕೂತ್ಕೊಂಡು ಹಾಡಿದರೆ ಚೆನ್ನಾಗಿರುತ್ತೆ, ಫಸ್ಟ್ ಟೈಮ್ ಆಫರ್ ಮಾಡ್ತಾಯಿದ್ದರೆ ಪ್ಲೀಸ್ ಟ್ರೈ ಮಾಡಿ. ಸರಿ, ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟರ್ ಸುಂದರೇಶ್ ಹತ್ರ ಕೇಳಿ, ಸೊ ಡಾಕ್ಟರ್ ಹೇಳಿದರು, ನೀವು ಒಂದು 20 ದಿವಸ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಕೆಳಗಡೆ ಕೂತ್ಕೊಂಡು ಫಸ್ಟ್ 5 ನಿಮಿಷ 10 ನಿಮಿಷ ಆ ಥರ ಯು ಕೀಪ್ ಇನ್ಕ್ರೀಸಿಂಗ್. ನೋವು ಬಂದರೆ ಬೇಡ, ಚೇರ್ನಲ್ಲಿ ಕೂತ್ಕೊಂಡು. ಐ ಜಸ್ಟ್ ಟ್ರೈಡ್. ಅದು ನಾನು ಟ್ರೈ ಮಾಡಿದ್ದೀನಿ. ಕರೆಕ್ಟಾಗಿ ಪಂಚರತ್ನಂ ಡೇ ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ ನಮಗೆ ಒಂದು ಒಳ್ಳೆ ಸೀಟ್ ಕೊಟ್ಟರು ಕೂತ್ಕೊಳ್ಳೋಕ್ಕೆ. ಅದು ಒಂದು ದೈವಿಕ ಸೀಟ್ನ ಹೇಳಬೇಕು. ಅದರಲ್ಲಿ ನಾನು ಫಸ್ಟ್ ಒಂದು ಅವರ್ ಅದರಲ್ಲಿ ಕೂತ್ಕೊಂಡು ಪಂಚರತ್ನ ಕೃತಿ ಆಫರ್ ಮಾಡಿದ್ದೀನಿ. ಅದು ನಮಗೆ ಏನು ಪೇನ್ ಇಲ್ಲ, ಏನೂ ಇಲ್ಲ ಅದು ಹಾಡುವಾಗ. ಅದಾದಮೇಲೆ ನೆಕ್ಸ್ಟ್ ಇಯರ್ನೂ ಅದೇ ಮಾಡಿದ್ದೀನಿ ನಾನು. ಬರೀ ಪಂಚರತ್ನ ಕೃತಿ ಟೈಮ್ ಮಾತ್ರ ನಾನು ಕೆಳಗಡೆ ಕೂತ್ಕೊಂಡು ಆಡುವುದು. ಆ ಟೈಮ್ನಲ್ಲಿ ಏನು ಪೇನ್ ಇರಲ್ಲ ಆ ಥರ. ಮತ್ತು ಅದು ಪುಟ್ಟಪರ್ತಿನಲ್ಲಿ ಒಂದು ಸತಿ ಹೋಗಬೇಕು, ಅಟ್ಲೀಸ್ಟ್ ಒನ್ಸ್ ಅಲ್ಲಿ ಹೋಗಿ ಆಡಬೇಕು ಅನ್ನೋ ಒಂದು ಆಸೆ ಬಂತು ನಮಗೆ. ಫಸ್ಟ್ ಬೃಂದಾವನದಲ್ಲಿ ಐ ವಾಸ್ ಕ್ವೈಟ್ ಸ್ಯಾಟಿಸ್ಫೈಡ್. ಮತ್ತು ಒಂದು ಸತಿ ಅಟ್ಲೀಸ್ಟ್ ತಿರುವಯ್ಯಾರ್ನಲ್ಲೆಲ್ಲರೂ ಆಡ್ತಾರಲ್ವ, ಆ ಥರ ಇಲ್ಲಿನೂ ನಾವು ಏನೋ ಒಂದು ಚೇರ್ನಲ್ಲಿ ಎಲ್ಲ ಮೂಲೆಯಲ್ಲಿ ಕೂತ್ಕೊಂಡು ಆಡಿದ್ರೇನೂ ಸಾಕು ಸ್ವಾಮಿ. ಬಟ್ ಸಾಯಿ ಕುಲ್ವಂತ್ ಹಾಲ್ನಲ್ಲಿ ಮಹಾಸಮಾಧಿ ದಿವಸ ಅಲ್ಲಿ ಕೂತ್ಕೊಂಡು ಆಫರ್ ಮಾಡಿದ್ರೆ ಅದು ಒಂದು ಎಷ್ಟು ಒಂದು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರೋದಲ್ವ. ಆ ಥರ ಮಾಡಿ ಆ ಟೈಮ್ಗೆ ನಮಗೆ ಇವರು ಕೇಳಿದರು, ನಮ್ಮ ಫ್ರೆಂಡ್, ನೀವು ಬರ್ತೀರಾ, ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ, ಬರ್ತಿಗೆ ಬನ್ನಿ, ಈ ಸಲ ಬನ್ನಿ. ಮತ್ತು ತುಂಬ ಬಿಸಿಲು ಜಾಸ್ತಿ ಆ ಟೈಮ್ನಲ್ಲಿ, ನಮಗೆ ಬಿಸಿಲು ಸೂಟೇ ಆಗೋಲ್ಲ. ಸೊ BP ಜಾಸ್ತಿ ಆಗುತ್ತೆ ಅಂದರೆ, ಬಟ್ ನಾ ಸೈಡ್ ನಾವು ಸ್ವಾಮಿ ಕರೆದ್ರೆ ಅವರೆಲ್ಲ ನೋಡ್ಕೊಳ್ತಾರೆ ಅನ್ನೋ ಒಂದು ಬುಕ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ಸ್ವಾಮಿ ಹೇಳಿದ್ದಾರೆ, ಎಲ್ಲಿ ಹಿಮಾಲಯಾಸ್ ಎಲ್ಕೋ ಹೋಗಿದ್ರೆ ಸ್ವಾಮಿ ಎಷ್ಟು ಫುಲ್ ಕ್ಲೈಮೇಟ್ ಚೇಂಜ್ ಆಯಿತು, ಎಲ್ರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಸರಿ, ನಮಗೆ ಕನ್ವಿನ್ಸ್ ಆಯಿತು. ಮತ್ತು ವಸಂತ ಆಂಟಿ ಕೇಳಿದ್ರು, ನೀವು ಸೀಟ್ ಎತ್ಕೊಂಡು ಕೆಳಗಡೆ ಕೂತ್ಕೊಳ್ತೀರ ಬರ್ತಿನಲ್ಲಿ, ಹೇಗೆ ಸಾಧ್ಯ? ತುಂಬ ನಮಗೆ ಕಾಲು ನೋವು, ಅದು ಸಾಧ್ಯ ಆಗಲ್ವೇನೆ. ಸರಿ, ಟ್ರೈ ಮಾಡೋಣ ಅನ್ಸೋದು. ಸೀಟ್ನೂ ಸಿಕ್ತು. ಇದು ಮಾತಾಡಿದ ತಕ್ಷಣ ನೆಕ್ಸ್ಟ್ ಡೇ ನಮಗೆ ಸೀಟ್ ಸಿಕ್ತು. ಅದರಲ್ಲಿ ಕೂತ್ಕೊಂಡ್ರೆ ನಮಗೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಅದು ಸ್ವಾಮಿ ಕಳಿಸ್ಕೊಟ್ರೋದು ನಮಗೆ. ಸರಿ, ಅದಕ್ಕೂ ಒಂದು ದಿವಸ ಕೆಳಗಡೆ ಕೂತ್ಕೊಂಡು ಟ್ರೈ ಮಾಡಿದ್ರೆ ಅಷ್ಟೊಂದು ನೋವು ನಮಗೆ. ನಮ್ಮ ಮಗಳು ಹೇಳಿದ್ರು, ಅಮ್ಮ ಇಷ್ಟು ನೋವು ಇದ್ದರೆ ಬೇಡ, ಸೀಟ್ ಬೇಡ. ಸರಿ ಬಿಡಿ, ನಾನು ನೆಕ್ಸ್ಟ್ ಮಾರ್ನಿಂಗ್ ಓಂಕಾರ ಮಾಡಿಬಿಟ್ಟು ಸ್ವಾಮಿ ಹತ್ರ ಕೇಳಿ, ಸ್ವಾಮಿ ನಾನು ಒಂದು ಬುಕ್ ಓಪನ್ ಮಾಡ್ತೀನಿ ತಪೋವನ, ನೀವು ನಗ್ಬೇಡಿ, ನಾನು ಸೀಟ್ ನೋಡಿದ್ರೆ ಒಂದು ವರ್ಡ್ ಮೀನ್ಸ್ ಐ ಹ್ಯಾವ್ ಟು ಬ್ರಿಂಗ್ ದ ಸೀಟ್. ಬಿಲೀವ್ ಇಟ್ ಆರ್ ನಾಟ್, ತಪೋವನ ಓಪನ್ ಮಾಡಿದ್ದೀನಿ. ಅದು ಏನೋ ಒಂದು ಋಷೇಂದ್ರ ಮಣಿ ಒಂದು ಡಾನ್ಸ್ ಬಗ್ಗೆ. ಆ ಪೇಜ್ನಲ್ಲಿ ನೀವು ನೋಡಿ ಸೀಟ್, ಆ ವರ್ಡ್ ನಮ್ಮ ಕಣ್ಣಲ್ಲಿ ಸರಿ
ನೋ ಡೌಟ್ ನಾನು ಸೀಟ್ ಎತ್ಕೊಂಡು ಬರ್ತೀನಿ ಸ್ವಾಮಿ. ಮತ್ತು ನಾವು ಕನಸಲ್ಲಿ ಸ್ವಾಮಿ ತೋರಿಸಿದ್ರು ನಮಗೆ. ನಾನು ಪುಟ್ಟಪರ್ತಿನಿಲಿದೆ, ಅಲ್ಲಿ ಸ್ವಾಮಿ ಮುಂಚೆ ಸೀಟ್ ಇದೆ, ನಾನು ಅಲ್ಲಿ ಹೋಗಿ ವಿದೌಟ್ ಎನಿ ಪ್ರಾಬ್ಲಮ್ ನಾನು ಕೂತ್ಕೊಂಡಿದ್ದೆ. ಈ ಥರ ಅದೇ ಥರ ಆಯಿತು. ಪರ್ತಿ ಹೋಗಿಬಿಟ್ಟು ಇದರಲ್ಲಿ ಸೇಮ್ ಎಕ್ಸ್ಪೀರಿಯನ್ಸ್. ನಾನು ಕೆಳಗಡೆ ಕೂತ್ಕೊಂಡು ಹಾಡಿದ್ವಿ. 3 ಗಂಟೆ ಕೂತ್ಕೊಂಡಿದ್ವಿ, ಯಾಕೆಂದರೆ ಅಲ್ಲಿಂದ ಎದ್ದೊಳಕ್ಕಾಗಲ್ಲ. ಬಟ್ ಪಂಚರತ್ನ ಕೃತಿ ಹಾಡುವಾಗ ನೋ ಅಟ್ ಆಲ್. ಧನ್ಯವಾದಗಳು ಸ್ವಾಮಿಗೆ. ಈ ಗ್ರೇಸ್ ಮೀ, ಅನುಗ್ರಹ ಕೊಟ್ಟರು ನಮಗೆ ಕಲ್ತ್ಕೊಡೋಕ್ಕೆ, ಕಲಿಸೋದಕ್ಕೆ. 2 ಇಲ್ಲಿ ನಮ್ಮದು ಪ್ರಾರ್ಥನೆ, ಅನೇಕ ಜನ ಇದನ್ನು ಕಲಿಯಬೇಕು, ಸ್ವಾಮಿಗೆ ಇದೇ ಸಮರ್ಪಣೆ ಮಾಡಬೇಕು. ಜೈ ಸಾಯಿರಾಮ್.